ನಮಸ್ಕಾರ ವೀಕ್ಷಕರೇ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳಲ್ಲಿ ರೈತರ ಧ್ವನಿ ಈಗ ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿಧ್ವನಿಸುತ್ತಿದೆ. ಇದೇ ಮೇ 8ರಂದು ವಿಜಯಪುರದಲ್ಲಿ ನಡೆಯಲಿರುವ ಬೃಹತ್ ರೈತರ ಜಾಗೃತಿ ಸಮಾವೇಶದ ಕುರಿತು ಇಂದು ಬಸವನ ಬಾಗೇವಾಡಿಯಲ್ಲಿ ಪೂರ್ವಭಾವಿ ಪತ್ರಿಕಾಗೋಷ್ಠಿ ನಡೆಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ನಡೆಯಲಿರುವ ಈ ಸಮಾವೇಶದ ಉದ್ದೇಶ ಮತ್ತು ಹೋರಾಟದ ಹಾದಿ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ಬಸವನ ಬಾಗೇವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಮಹತ್ವದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಚನ್ನಪ್ಪ ಪೂಜಾರಿ ಅವರು ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಹಮ್ಮಿಕೊಂಡಿರುವ ಬೃಹತ್ ಜಾಗೃತಿ ಸಮಾವೇಶದ ಬಗ್ಗೆ ಮಾಹಿತಿ ನೀಡಿದರು. ಮೇ 8ರಂದು ವಿಜಯಪುರದ ದರ್ಬಾರ್ ಕಾಲೇಜು ಮೈದಾನದಲ್ಲಿ 4ನೇ ರೈತ ಜಾಗೃತಿ ಸಮಾವೇಶ ನಡೆಯಲಿದ್ದು, ಜಿಡಗಮಠದ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗಲಿದ್ದು, ರಾಜ್ಯದ ರೈತರು ಬೆಳೆದ ಈರುಳ್ಳಿ, ಕಬ್ಬು, ಮೆಕ್ಕೆಜೋಳ ಸೇರಿದಂತೆ ಎಲ್ಲಾ ಬೆಳೆಗಳಿಗೆ ಸರ್ಕಾರ ವೈಜ್ಞಾನಿಕ ಬೆಲೆ ನಿಗದಿ ಮಾಡಬೇಕು. ನಮ್ಮ ಪ್ರಮುಖ ಆಗ್ರಹವೆಂದರೆ ಆಲಮಟ್ಟಿ ಜಲಾಶಯದ ಎತ್ತರವನ್ನು 524.256 ಮೀಟರ್ಗೆ ಏರಿಸುವುದು. ಈ ಹೋರಾಟಕ್ಕೆ 20,000ಕ್ಕೂ ಅಧಿಕ ರೈತರು ಸಾಕ್ಷಿಯಾಗಲಿದ್ದಾರೆ. ಇದೇ ವೇಳೆಯಲ್ಲಿ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷರಾದ ಕಲ್ಲು ಸೋನಾದವರು ಅಖಂಡ ಬಸವನ ಬಾಗೇವಾಡಿ ತಾಲೂಕಿನ ಪ್ರತಿಯೊಬ್ಬ ರೈತರು ಈ ಸಮಾವೇಶದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ನಮ್ಮ ಹಕ್ಕುಗಳಿಗಾಗಿ ಬೃಹತ್ ಹೋರಾಟ ರೂಪಿಸಲಾಗುವುದು ಎಂದು ಅವರು ಎಚ್ಚರಿಸಿದರು. ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯ ಮಟ್ಟದ 4ನೇ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ನಮ್ಮ ರಾಜ್ಯಾಧ್ಯಕ್ಷರಾದ ಚನ್ನಪ್ಪನ ಪೂಜಾರಿ ಸರ್ ಅವರೇ, ಹಾಗೂ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಲ್ವನ ಸೊನ್ನದರವರೇ, ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸಂಗಮೇಶನ ಸಗರ್ ಅವರೇ, ರಾಮನಗೌಡ ಪಾಟೀಲ್ ರವರೇ, ನಮ್ಮ ಕೋಲಾರ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಣ್ಣ ಬಿರಾದಾರ್ ಅವರೇ, ನನ್ನ ಬಾಗೇವಾಡಿ ತಾಲೂಕಿನ ಎಲ್ಲ ಗೌರವಾನ್ವಿತ ನನ್ನ ರೈತ ಬಂಧುಗಳೇ ನಮಸ್ಕಾರಗಳು. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ಹಾಗೆ ಬಿಜಾಪುರ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಒಂದು ಸಮಾವೇಶವನ್ನು ಯಾಕೆ ಹಮ್ಮಿಕೋಬೇಕು ಅಂತೇಳಿ ವಿಚಾರ ಮಾಡಿದಾಗ, ಏನು ನಮ್ಮ ಆಲಮಟ್ಟಿ ಜಲಾಶಯನ 60 ವರ್ಷಗಳಿಂದ ಏನೈತಿ ಇನ್ನೂ ಅದು ಹಾಗೆ ಕೂತಿದೆ. ಅದಕ್ಕೆ 524.256 ಮೀಟರ್ಗೆ ಎತ್ತರಿಸಬೇಕು ಅಂತೇಳಿ ಆಗ್ರಹ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ನಾವು ಒಂದು ಗಡುವನ್ನು ಕೊಡ್ತಾ ಇದ್ದೀವಿ. ಇದನ್ನು ಅಕಸ್ಮಾತ್ ಆಗಿ ಇದನ್ನು ನೀವು ನಿಂತೀವಿ ಅಂದ್ರೆ ನಮ್ಮ ಬಸವನ ಬಾಗೇವಾಡಿಯಲ್ಲಿ ಕೂಡ ಎಲ್ಲ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಾಮಾಣಿಕವಾಗಿ ಹಲ್ಲಿರೋ ದುಡಿತೀವಿ. ಯಾಕೆ ಹಲವಾರು ಸಮಸ್ಯೆಗಳು APMC ಆಗಿರಲಿ, ಇಲ್ಲೆಲ್ಲ ಕಾಲುವೆಗಳು ಭಾಳ ಮುಗಿದಿಲ್ಲ, ಹಲವಾರು ಕಾಲುವೆಗಳು ಸರಿಯಾಗಿ ಕೆಲಸ ಆಗಿಲ್ಲ. ಕೆಲಸ ಆಗಲಿ ನೀರು ಬಿಟ್ಟು ರೈತರಿಗೆ ಕಡೆ ವ್ಯಕ್ತಿಗೂ ಆ ಗ್ರಾಮಕ್ಕೆ ನೀರು ಹೋತಂದ್ರೆ ರೈತರಿಗೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ರೈತರು ಜಾಗೃತರಾಗಿ ಪ್ರತಿಯೊಂದು ಹಳ್ಳಿಗೆ ನಾವು ಬಸವನ ಬಾಗೇವಾಡಿಯ ಒಂದು ಹಳ್ಳಿಗೆ ನಮ್ಮ ಅಧ್ಯಕ್ಷ ಹೇಳಿದಾಗ ಅದನ್ನು ನಾವು ಜವಾಬ್ದಾರಿ ತಗೊಂಡು ಎಲ್ಲ ಹಳ್ಳಿಗಳನ್ನ ನಾವು ಪ್ರಾಮಾಣಿಕವಾಗಿ ನಾಳೆಯಿಂದ ನಾವು ಎಲ್ಲ ರೈತರಿಗೆ ಭೇಟಿಯಾಗಿ ಅವ್ರಿಗೆ ರೈತ ಸಂಘಟನೆ ಎಲ್ಲ ಅವ್ರಿಗೆ ಒಂದು ಒಪ್ಪ್ಯಾರಿಗೆ ಎಲ್ಲ ರೈತರು ನಮ್ಮ ರಾಜ್ಯದಾಗ ನಮ್ಮ ಚುನ್ನಪ್ಪನ ಪೂಜಾರಿ ಅವರು, ನಮ್ಮ ಶಶಿಕಾಂತ್ ಗುರೂಜಿಯವರ ಒಂದು ಹೋರಾಟವನ್ನು ಮೆಚ್ಚಾರ, ಒಪ್ಪ್ಯಾರ. ಯಾಕಂದ್ರೆ ಅವ್ರು ನ್ಯಾಯ ಕೊಡಿಸ್ತಾರ. ಆ ನಿಟ್ಟಿನಲ್ಲಿ ನಾವು ಇನ್ನೊಂದು ಈ ರೈತ ಸಮಾವೇಶ ರೈತರೆಲ್ಲ ಜಾಗೃತಿ ಮಾಡಿ ರೈತರಿಗೆ ಏನು ತೊಂದರೆ ಆಗ್ತಾವು, ರೈತರ ಪ್ರಮುಖ ಬೇಡಿಕೆಗಳು ಏನೇನದಾವು. ಯಾಕಂದ್ರೆ ನಮ್ಮ ಆಲಮಟ್ಟಿ ಅಣೆಕಟ್ಟು ಎತ್ತರ 524 ಆಯ್ತಂದ್ರೆ ಎಲ್ಲ ನಮ್ಮ ಭಾಗದ ಎಲ್ಲ ನೀರಾವರಿ ಆಗ್ತವೆ, ಎಲ್ಲರೂ ನೀರಾಗ್ತವೆ. ಅದಕ್ಕೆ ನಮ್ಮ ಹಲವಾರು ಬೇಡಿಕೆಗಳದಾವು. ಹಾಗೆಲ್ಲ 12 ತಾಸು ವಿದ್ಯುತ್ ನೀಡ್ಬೇಕಂತಕ್ಕಂಥ ಬೇಡಿಕೆ ಐತಿ. ರಾತ್ರಿ 3 ಪೀಸನ್ನು ಉಚಿತವಾಗಿ ನೀಡ್ಬೇಕಂತ, ಸಿಂಗಲ್ ಪೀಸ್ ಉಚಿತವಾಗಿ ನೀಡ್ಬೇಕಂತಕ್ಕಂಥ ಬೇಡಿಕೆ ಐತಿ. ಎಲ್ಲ ಹಲವಾರು ಬೇಡಿಕೆಗಳನ್ನ ನಾವೆಲ್ಲ ಒಗ್ಗಟ್ಟಾಗಿ ಆದೇವೆ ಅಂದ್ರೆ ಎಲ್ಲ ಅಧಿಕಾರಿಗಳು ಅಷ್ಟ ಒಂದು ನಮ್ಮ ರೈತ ಸಂಘ ಇಲ್ಲಿ ಭಾಳ ಭದ್ರ ಐತಪ್ಪ, ಏನಾದ್ರು ಮಾಡಿದ್ರೆ ನಮ್ಮನ್ನು ಬಿಡಂಗಿಲ್ಲ ಅಂತಕ್ಕಂಥದ್ದು ಒಂದು ಅವ್ರ ಸಂದೇಶ ಹೋಯ್ತಂದ್ರೆ ಎಲ್ಲ ರೈತರಿಗೆ ಸುಲಭವಾಗಿ ಕೆಲಸ ಆಗ್ತಾವು. ಆ ನಿಟ್ಟಿನಲ್ಲಿ ನಾವು ಆ ಹೋರಾಟಕ್ಕೆ ನಮ್ಮ ಬಸವನ ಬಾಗೇವಾಡಿಯಿಂದ ಸುಮಾರು ನಾವು ಒಂದು 3-4 ಸಾವಿರ ಜನ ಹೋಗುವಂತ ನಾವು ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡಿ ರೈತರ ಮನವೊಲಿಸಿ ಆ ಕಾರ್ಯಕ್ರಮಕ್ಕೆ ಹೋಗಿ ಆ ರೈತರ ಒಂದು ಅಲ್ಲಿಯ ಒಂದು ಅದಕ್ಕೆ ಹಲವಾರು ಸ್ವಾಮೀಜಿಗಳು, ಯಾಕಂದ್ರೆ ಸ್ವಾಮೀಜಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮೇ 8ರಂದು ವಿಜಯಪುರ ದರ್ಬಾರ್ ಗ್ರೌಂಡ್ನಲ್ಲಿ ನಡೆಯುವಂಥ ಒಂದು ಬೃಹತ್ ರೈತ ಜಾಗೃತಿ ಸಮಾವೇಶ ಇವತ್ತು ನಮ್ಮ ಈ ಬಸವನ ಬಾಗೇವಾಡಿಯ ಒಂದು ಸುದ್ದಿಗೋಷ್ಠಿಯಲ್ಲಿ ಬಸವನ ಬಾಗೇವಾಡಿಯ ರೈತರಿಗೆ ಒಂದು ಕರೆ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ರಾಜ್ಯದ ಕ್ರಿಯಾಶೀಲ ರೈತ ಸಂಘದ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯವೇ ರೈತ ಶಕ್ತಿಯನ್ನು ಒಂದು ಕಬ್ಬಿನ ಹೋರಾಟದ ಮೂಲಕ ಆ ಹೋರಾಟದ ಯಶಸ್ವಿ ಮಾಡುವ ಮೂಲಕ ನಮಗೆಲ್ಲ ಒಂದು ಹೆಚ್ಚಿನ ಒಂದು ಬೆಲೆಯನ್ನು ಕೊಡುವಲ್ಲಿ ಬಹಳ ಪ್ರಾಮಾಣಿಕವಾಗಿ ಆ ಗುರ್ಲಾಪುರ ಒಂದು ಐತಿಹಾಸಿಕ ಹೋರಾಟದ ಗುರ್ಲಾಪುರ ಹುಲಿ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚನ್ನಪ್ಪನ ಪೂಜಾರಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು
ಸ್ವಾಗತ ಸುಸ್ವಾಗತ ಬಯಸ್ತೀನಿ. ಯಾಕಂದ್ರೆ ಪ್ರಪ್ರಥಮ ಬಾರಿಗೆ ನಮ್ಮ ಬಸವನ ಬಾಗೇವಾಡಿಗೆ ಆಗಮಿಸ್ತಾ ಇದ್ದಾರೆ. ಅದು ನಮ್ಮ ಬೆಳಗ್ಗೆನ ನಮ್ಮ ಸಂಗಮೇಶ್ವರ ಫೋನ್ ಮಾಡಿ ಹೇಳಿದ್ರು ಇವತ್ತು ಸುದ್ದಿಗೋಷ್ಠಿ ಮಾಡೋಣ ಅಂದಾಗ ಯಾಕೆ ಭಾಳ ಖುಷಿ ಆಯ್ತು ನಮಗೂ ಕೂಡ. ಅದು ಇನ್ನೂ ಹಲವಾರು ರೈತರು ಬರೋರು ಇದ್ರು. ಆದ್ರೆ ನಮ್ಮ 2 ವರ್ಷ ಆಯ್ತು, 90 ಕೋಟಿ ರೂಪಾಯಿ ಹಣ ತೆಗೆದಿಟ್ಟರು. ಯಾರ್ದು ಕೂಡ ಎಲ್ಲಿಯೂ ಈ ಕೋಲಾರ ಭಾಗದಲ್ಲಿ ಇರಬಹುದು, ಎಲ್ಲಾ ಭಾಗದಲ್ಲಿ ಕೂಡ ಎಲ್ಲಿಯೂ ಎವ್ರೇಜ್ ಕುಣಿಸ್ಲಿಲ್ಲ. ಅದನ್ನು ಕೂಡ ಕುಣಿಸ್ಬೇಕನ್ನುವಂತ ಒತ್ತಾಯ. ಈ ಭಾಗದಲ್ಲಿ ಉಳ್ಳಾಗಡ್ಡಿ ಬೆಳೆಗಾರರು ಬಹಳಷ್ಟು ಪಾಪ ಬೀದಿಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಒಂದು ಉಳ್ಳಾಗಡ್ಡಿ ಎಕರೆಕ್ಕೆ ಬೆಳೆಯಕನ 1 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ. 1 ಲಕ್ಷ ರೂಪಾಯಿ ಖರ್ಚು ಬಂದ್ರೆ ಅವ್ರ ಖರ್ಚಿಗೂ ಕೂಡ ಬರದೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತ ಅವ್ರು ರುಡ್ರು ಹೊಡೆದು ತಮ್ಮ ಹೊಲದಾಗನ ಗೊಬ್ಬರ ಮಾಡುವಂತ ಪರಿಸ್ಥಿತಿ ಬಹಳಷ್ಟು ಸಾವಿರಾರು ಕುಟುಂಬಗಳು ಈ ಭಾಗದಾಗ, ಈ ವಿಜಯಪುರ ಜಿಲ್ಲೆ ಇರ್ಬೋದು, ಕೆಲವು ನಮ್ಮ ರಾಜ್ಯದಲ್ಲಿ ಉಳ್ಳಾಗಡ್ಡಿ ಬೆಳೆಗಾರ ಬೀದಿಗೆ ಬರತ್ತಾರ. ಉಳ್ಳಾಗಡ್ಡಿ ಬೆಳೆಗಾರಿಗೆ ಶ್ರಮದ ತಕ್ಕಂತೆ ಮಿನಿಮಮ್ ಇಲ್ಪ ಅಂತಂದ್ರ 25 ರೂಪಾಯಿ ಅಂದ್ರೆ 25 ರೂಪಾಯಿ ಕಿಲೋ ಆದ್ರೂ ಅವ್ರು ಉಳ್ಳಾಗಡ್ಡಿ ಮಾರಿದ್ರೆ ಮಾತ್ರ ಬದುಕಲಿಕ್ಕೆ ಸಾಧ್ಯತೆ. ಅದಕ್ಕೆ ಯೋಗ್ಯವಾದ ರೇಟನ್ನ ಇವತ್ತು ಸರ್ಕಾರ ಘೋಷಣೆ ಮಾಡ್ಬೇಕಾಗೈತಿ. ಮತ್ತು DCC ಬ್ಯಾಂಕ್ದಿಂದ ಕಡ್ಡಾಯವಾಗಿ ರೈತರಿಗೆ 1 ಲಕ್ಷ ರೂಪಾಯಿ 0% ಬಡ್ಡಿಲೇ, ಅದು 10 ಎಕರೆ ಇರಲಿ, 20 ಎಕರೆ ಇರಲಿ, 100 ಎಕರೆ ಇರಲಿ. ಯಾಕಂದ್ರೆ ಇವತ್ತು ನಾಡಿಗೆ ಅನ್ನ ಹಾಕಾಕಾಗೆ ನಾವು ಬೆಳೆಯತ್ತು. ಮತ್ತು ನಮಗೆ 0% ಬಡ್ಡಿಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನೋ 1 ಲಕ್ಷ ಕೋಟಿ ರೂಪಾಯಿ ಇವತ್ತು ರೈತರಿಗೆ ಕೊಟ್ರಪ್ಪ ಅಂತಂದ್ರೆ ಒಂದು 5,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ತುಂಬತೈತಿ. ಕೇಂದ್ರ ಸರ್ಕಾರ ಒಂದು 3,500 ಕೋಟಿ ರೂಪಾಯಿ, DCC ಬ್ಯಾಂಕ್ 1% ತುಂಬತೈತಿ. ಈ ರೀತಿ 2 ಲಕ್ಷ ಕೋಟಿ ರೂಪಾಯಿ ಬಿಡುಗಡೆ ಮಾಡಿರಪ್ಪ ಅಂತಂದ್ರೆ ಇಡೀ ರಾಜ್ಯದ ರೈತರಿಗೆ ಪ್ರತಿಯೊಬ್ಬ 1 ಎಕರೆ ರೈತರಿಗೆ 0% ಸಾಲ ಕೊಟ್ರಂದ್ರೆ ನಮ್ಮ ರೈತರ ಆತ್ಮಹತ್ಯೆ ನಿಲ್ತಾವ. ಯಾಕಂದ್ರೆ ನಾವೀಗ ಪ್ರೈವೇಟ್ ಸಾಲ ಮತ್ತೊಂದು ಈ ಪತ್ರಿಕಾ ಮಿತ್ರರಿಗೆ ನಮಸ್ಕಾರನ ಇರುತ್ತಾ. ಏನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇದೇ ಬರ್ತಕ್ಕಂಥ 8ನೇ ತಾರೀಕು ಒಂದು ಬೃಹತ್ ರೈತ ಜಾಗೃತ ಸಮಾವೇಶವನ್ನ ನಮ್ಮ ಮುಗುಳ್ಕೋಡ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಅವರ ನೇತೃತ್ವ ಮತ್ತು ಚಂದ್ರಶೇಖರ್ ಶಿವಾಚಾರ್ಯರು, ಮುರುಗೇಂದ್ರ ಶಿವಾಚಾರ್ಯರು ಮತ್ತು ನಮ್ಮ ಶಶಿಕಾಂತ್ ಗುರೂಜಿಯವರು, ಹೀಗೆ ಹಲವಾರು ಪೂಜ್ಯರ ನೇತೃತ್ವ ಮತ್ತು ಈ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕ ರಾಹುಲ್ ಕುಬ್ಕಡಿ ಅವರು, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಲ್ಲಣ್ಣವರು, ಸಂಗಮೇಶ್ ಅವರು, ಸೋಮು ಅವರು, ಹಲವಾರು ನನ್ನ ರೈತ ಮುಖಂಡರ ಮತ್ತು ರೈತ ದೇವರಗಳ ನೇತೃತ್ವದಲ್ಲಿ ಒಂದು ದೊಡ್ಡ ಬೃಹತ್ ರೈತ ಜಾಗೃತ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಆ ಸಮಾವೇಶಕ್ಕೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಮೊದಲನೇದಾಗಿ ಭಾಗವಹಿಸಬೇಕಂತೇಳಿ ಪತ್ರಿಕೆಯ ಮುಖಾಂತರ ಕರೆಯನ್ನು ಕೊಡ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಆಲ್ಮಟ್ಟಿ ಜಲಾಶಯನ್ನ ಎತ್ತರಕ್ಕೆ ಏರಿಸಬೇಕು ಅನ್ನುವಂಥದ್ದು ಭಾಳಷ್ಟು ಬಹುದಿನದ ಹೋರಾಟ ಐತಿ.